ಏನು ಎದಕ್ಕೆ ಏನು ನೋಡ್ರಿ, ಇವತ್ತ ದೀಪಾವಳಿ ಪೂಜೆ ಇದ್ದ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ. 5-5:30 ಗಂಟೆಗೆ ಇವ್ರು ಪೂಜಾಕಂತ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೆ ಏನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ದೆ, ನಮ್ಗೆ ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲ್ಯಾಕ್ ಟೀ ನಾವು ಮಾಡಿಕೊಟ್ಟು, ನಾ ಬ್ಲ್ಯಾಕ್ ಟೀನು ಪೂರ್ತಿ ಅವ್ರು ಕುಡಿದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ, ಯಾಕಂತಂದ್ರೆ ನಮ್ಮ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ, ಈ ಥರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ. ನಾವು ಒಂದು 10-15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ, ಫೈನಾನ್ಸ್ ಆದ್ರೂ ಮಾಡಬೇಕು, ಏನಾದರೂ ಒಂದು ಮಾಡಬೇಕಂತ ಅನ್ನೋ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೊತೇ ಬಂದಿದ್ದೀವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರೆ ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರಲ್ಲಿ ಕೂತಿದ್ದೆ. ಖರೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲರೂ ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದು ಹೇಳಿದ್ರಂತ ಹೌದಪ್ಪ ಅದು ಆಡಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಕತ್ತೆ, ಎಲ್ಲರೂ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತಿದ್ರು. ಇವ್ರು ಅವ್ರಿಗೆ ಇದ್ದ ನಮ್ಮ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿರಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ. 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ, 40,000 ರೂಪಾಯಿ ಇರಂಗಿಲ್ಲ. ಯಾರ ಹತ್ರನು 7 ಮಂದಿ ಇದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಇಲ್ದಂದ್ರೆ ಅಲ್ಲೇ ನಾವು ಮನೆಯೊಳಗೆ ಇದ್ದಂತ ಏನು ಅಂತಂತಂದ್ರೆ, ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತೇಳಿ ನಾವು ಏನು ನಾವು ಕಾರ್ಡ್ಸ್ ಇಟ್ಟಿದ್ರೆ ಅದಕ್ಕೆ ಕಾರ್ಡ್ ಸೆಟ್ ಇವ್ರು ಏನು ಮಾಡ್ತಾರೆ, ಪೂರ್ತಿ ತಗೋದ್ರೆ ಅರ್ಧ ಮರ ತಗೊಂಡ್ ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕಂತಾರ. ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದ್ರೂ ಖರೇನೆ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ, ಇಂಥ ಹೊಲಸು ಸುಚ್ಚಿ ಚಕ್ರ ಮಾಡಕ್ ಹೋಗ್ಬೇಡ್ರಿ. ನೀವೇನು ಮಾಡ್ತೀರಿ ಅದಕ್ಕೆ ನಾನು ರೆಡಿ ಇದೀನಿ, ಮಾಡ್ಕೊಳ್ಳಿ, ನಾ ಮಾಡ್ಕೊಳ್ಳಿ ರೆಡಿ ಇದೀನಿ. ನೀವು ಏನು ಮಾತಾಡೋ ನೇರವಾಗಿ ಮಾಡ್ರಿ, ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ. ಈ ವಿಷಯವಾಗಿ ನನಗೇನಾಗ್ಲಿ, ನನ್ನ ಗಂಡಗೇನಾಗ್ಲಿ, ನನ್ನ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ. ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರೆ ಅಂತ ನಾನು ಹೇಳ್ತೀನಿ. ಇವ್ರು ಯಾವಾಗ ಹೇಳಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ. ಏನ್ ಮಾಡಾಕತ್ತಿರೋ ಕೈ ಒಳಗೆ ಬ್ಲ್ಯಾಕ್ ಟೀ ಕುಡ್ಕೊತ ಕೂತ್ರು, ಅದನ್ನು ಅರ್ಧ ಮುರ್ದ ಕುಡಿದ್ರೆ ಅದನ್ನು ಅಲ್ಲೇ ಇಟ್ಟಾರ. ಸಂಗಮೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು, ಕಲರಿಂಗ್ ಮಾಡಿದ್ರು. ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದು ತಾಸು ಒಂದು ರೌಂಡ್ ಹಾಕೋಣ ಅಂತ ಅನ್ಕೊ. ನಾನಂತ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡು ಖರೆ ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ. ನಾ ತೊಡ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದು ಕೂಡ ನಾವು ವಾಪಸ್ ಅನ್ನಂತಂದ್ರು. ನಾ ಅಲ್ಲಿ ಇಲ್ಲ, ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೇವೆ, ಏನು ಮಾಡ್ತಾರೆ ನಾ ಮಾತಾಡೋದಿಲ್ಲ. ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ಥರ ಮಾಡೋದನ್ನ ತಾವು ಬಿಡ್ರಿ, ಇದು ಸರಿ ಅನ್ಸಂಗಿಲ್ಲ. ನೀವು ಏನು ಮಾಡೋದ ಮಾಡ್ರಿ, ನಾ ಅದಕ್ಕೆ ನಾ ಫೇಸ್ ಮಾಡಕ್ಕೆ ರೆಡಿ. ಹೆಂಗೂ ನನ್ನ ಮೈನೆ ತೊಯ್ದಂತ ಮತ್ತೆ ಮಳೆ ಯಾಕೆ ಅಂಜು ಪ್ರಶ್ನೆ ಬರೋಂಗಿಲ್ಲ. ನೀವು ಇನ್ನೂ ಏನು ಥರ ಮಾಡ್ತೀರಿ ಮಾಡ್ರಿ, ನಾ ಕಾನೂನು ಮೇಲೆ ನನ್ನ ವಿಶ್ವಾಸದ, ನಾ ಕಾನೂನು ಮೊರೆ ಹೋಗ್ತೀನಿ. ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿದ್ದಂಥ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂಥವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡ್ಬೋದು ಅವೆಲ್ಲ ತಗೊಂಡು ಅವ್ರು ಅದನ್ನು ಮಾಡಿ. ಓಕೆ, ಥ್ಯಾಂಕ್ ಯು.